ಟೀಚ್ ಮಾಡಬೇಕು ಅಂತ. ಹಾಗೆ ಕ್ರಮಾನುಸಾರವಾಗಿ ಹಿರಿಯರ ಒಂದು ಆಶೀರ್ವಾದ, ದಾದಿ ದೀದಿಗಳ ಆಶೀರ್ವಾದ ಏನಾಯ್ತು, ಟೀಚ್ ಮಾಡುವಂತ ಒಂದು ಸೇವೆಗೆ ತಲೆನಿಲ್ಲಿಸ್ಬಿಡ್ತು. ನಾವು ಇನ್ನೊಂದು ಕರ್ಮ ಸೇವೆ ಮಾಡ್ಕೊಂಡಿರೋಣ, ಭಗವಂತನ ಮನೆಯಲ್ಲಿ ಯಾವುದೋ ಒಂದು ಸೇವೆ ಸಿಕ್ಕಿದ್ರೆ ಸಾಕು ಅಂತ ಎಲ್ಲ ಥರದ ಸೇವೆಗಳನ್ನ ಮಾಡ್ತಾ ಮಾಡ್ತಾ ಹಾಗೇನೆ ಏನಾಗೋಯ್ತು, ಟೀಚ್ ಮಾಡುವಂಥ ಒಂದು ಫೀಲ್ಡಲ್ಲಿ ಸೇವೆ ಸಿಗ್ತಾ ಹೋಯ್ತು, ಸೇವೆಗಳು ಬರ್ತಾ ಹೋಯ್ತು, ಸೇವೆಗಳು ಮಾಡ್ತಾ ಅಂತ ಈ ಒಂದು ಹಂತಕ್ಕೆ ಬಂದು ತಲುಪಿದ್ದೇವೆ. ವಿಶೇಷವಾಗಿ ಈ ಒಂದು ಪ್ಲೇಸ್ ಏನಿದೆ, ಟೀಚಿಂಗ್ ಪೊಸಿಷನ್ ಅಥವಾ ಟೀಚಿಂಗ್ ಒಂದು ಸೇವೆ ಏನಿದೆ, ಲೌಕಿಕದಲ್ಲಿ ಪ್ರೊಫೆಷನ್ ಅಂತಾರೆ. ಅಂದರೆ ಇಲ್ಲಿ ನಮ್ಮದು ವೃತ್ತಿ ಅಲ್ಲ, ಇದು ನಮ್ಮ ಸೇವೆ, ಸೇವಾ ಭಾವನೆ. ಎಷ್ಟು ಆತ್ಮಗಳಿಗೆ ನಾವು ಸಂದೇಶ ಕೊಡ್ತೀವಿ, ಎಷ್ಟು ಆತ್ಮಗಳಿಗೆ ಸೇವೆ ಮಾಡ್ತೀವಿ, ಎಷ್ಟು ಆತ್ಮಗಳನ್ನ ಬಾಬನ ಜೊತೆಯಲ್ಲಿ ಕನೆಕ್ಟ್ ಮಾಡ್ತೀವಿ, ಅಷ್ಟು ನಮ್ಗೇನು ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ. ಲೌಕಿಕದಲ್ಲಿ ಏನಿರುತ್ತೆ, ಉತ್ತಮ ಶಿಕ್ಷಕರು ಅಂತ ಹೇಳ್ಬಿಟ್ಟು ಸರ್ಕಾರದವರು, ಸಮಾಜ ಗುರುತಿಸಿ ಅವ್ರಿಗೆ ಏನು ಮಾಡುತ್ತೆ, ಸನ್ಮಾನ ಮಾಡುತ್ತೆ. ಉತ್ತಮ ಶಿಕ್ಷಕರಿಗೆ ನೀವೆಲ್ಲ ಪೇಪರಲ್ಲಿ ಟಿವಿನಲ್ಲಿ ನೋಡಿರ್ತೀವಿ, ಸನ್ಮಾನಗಳನ್ನು ಮಾಡಿದ್ದೀವಿ ಎಲ್ಲ, ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ನಾವು ಯಾವಾಗ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸೇವೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅವಾಗ ಆಟೋಮೆಟಿಕಲಿ ಮಧುಬನ ಗುರುತಿಸುತ್ತೆ, ಬಾಬಾ ಅವರು ಗುರುತಿಸ್ತಾರೆ, ಬಾಬಾ ಅಂತೂ ನಿಮಿತ್ತ ಮಾಡಿಬಿಡ್ತಾರೆ. ಆಮೇಲೆ ಅಲ್ಲಿಂದನೂ ಕೂಡ ಮಧುಬನಿಂದನೂ ಕೂಡ ಏನು ಸಿಗುತ್ತೆ, ಗೋಲ್ಡ್ ಮೆಡಲ್ ಸಿಗ್ಬಿಡುತ್ತೆ. ನಾವಿಲ್ಲಿ ಗೋಲ್ಡ್ ಮೆಡಲಿಸ್ಟ್. ಈಗ ಲೌಕಿಕದಲ್ಲಿ ಕೂಡ ತುಂಬಾ ಚೆನ್ನಾಗಿ ಓದಿದ್ರೆ ಏನಂತಾರೆ, ಹೈಯರ್ ಕೋರ್ಸಸ್ನಲ್ಲಿ ಹೈಯರ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ರೆ ಏನಂತಾರೆ, ಗೋಲ್ಡ್ ಮೆಡಲಿಸ್ಟ್ ಅಂತ. ಆವಾಗ ನಮ್ಮ ಮಧುಬನ್ನಲ್ಲಿ ಯಾರು ಆತಮ್ ಪ್ರಕಾಶ್ ಬಾಯ್ಜಿ ಇದ್ದಾರೆ, ನಾವು ಲೌಕಿಕ ಎಜುಕೇಶನ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಈಗ ಈಶ್ವರಿ ಮಹಾವಿದ್ಯಾಲಯದಲ್ಲಿ ಕೂಡ ಅವರು ಗೋಲ್ಡ್ ಮೆಡಲಿಸ್ಟೇ. ಗೋಲ್ಡ್ ಮೆಡಲ್ ಪ್ರಾಪ್ತಿ ಮಾಡ್ಕೊಬೇಕಂದ್ರೆ ಲೌಕಿಕದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಶ್ರಮ ಪಡ್ಬೇಕಾಗತ್ತೆ. ಇಲ್ಲಿ ಬರ್ತಾ ಇದ್ದಂಗೆ ಸಿಲ್ವರ್ ಮೆಡಲಿಸ್ಟ್ ಆಗ್ಬಿಡ್ತಾರೆ. ಯಾವ ಕನ್ಯೆಯರು ಟ್ರಯಲ್ ಮಾಡಿ ಜಾಯಿನ್ ಆಗ್ತಾರೆ, ಅವಾಗ ಸಿಲ್ವರ್ ಮೆಡಲಿಸ್ಟ್ ಆಗ್ತಾರೆ. ಆಫ್ಟರ್ ಡೆಡಿಕೇಶನ್ ಏನಾಗುತ್ತೆ, ಗೋಲ್ಡ್ ಮೆಡಲಿಸ್ಟ್ ಆಗ್ಬಿಡುತ್ತೆ. ಗೋಲ್ಡ್ ಮೆಡಲ್ ಕೊಟ್ಕೊಡ್ತಾರೆ. ಸೊ ಈ ಮೆಡಲ್ಗಳು ಏನಕ್ಕೆ, ಬಾಬಾ ನಿನ್ನೆಲ್ಲ ಮೊನ್ನೆ ಹೇಳಿದ್ರು ಒಳ್ಳೇದು ಏನಂತ, ನಿಮ್ಮ ಒಂದು ಜೊತೆ ಯಾವಾಗಲೂ ಬ್ಯಾಡ್ಜ್ ಇರಬೇಕು, ಬ್ಯಾಡ್ಜ್ ಹಾಕೊಂಡಿರ್ಬೇಕು. ಬ್ಯಾಡ್ಜ್ ಯಾವಾಗ ಹಾಕೊಂಡು ಹೊರಗಡೆ ಹೋಗ್ತೀವಿ, ಅವಾಗ ನಮ್ಮನ್ನ ಸಮಾಜ ಏನು ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ. ನಮ್ಮ ಹಾವಭಾವ, ನಮ್ಮ ಚಲನೆ, ನಮ್ಮ ಮಾತುಕತೆ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹೊರಗಡೆ ಜನ. ಅದರಿಂದ ಸುಮಾರು ಜನ ಬ್ಯಾಡ್ಜ್ ಕೇಳ್ತಿರ್ತಾರೆ. ನಾವು ನೋಡ್ಕೊಂಡು ಅವರಿಗೆ ಬ್ಯಾಡ್ಜ್ಗಳನ್ನು ಕೊಡ್ತೀವಿ. ಕೆಟ್ಟ ಮುಖ ಹಾಕೊಳ್ಳೋದು, ಜಗಳ ಮಾಡೋದು, ಹೋಟ್ಲಲ್ಲಿ ತಿನ್ನೋದು, ಬೇರೆ ಬೇರೆ ಅಭ್ಯಾಸಗಳಿರುವವರಿಗೆ ಬ್ಯಾಡ್ಜ್ಗಳನ್ನು ಕೊಡೋದಿಲ್ಲ. ಬ್ಯಾಡ್ಜ್ ಹಾಕೋಬೇಕಾದ್ರೆ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಖಂಡಿತ ಏನಾಗ್ಬೋದು, ಬ್ಯಾಡ್ಜ್ ಅನ್ನು ಹಾಕ್ಬೋದು. ಯಾಕೆಂದ್ರೆ ಬಾಬಾರವರ ನಾಲೆಡ್ಜ್ ಅನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲಿ ಏನೇ ಕೇಳಿದ್ರು ಕ್ವಶನ್ ಆನ್ಸರ್ ಕೊಡೋ ತರ ಇರಬೇಕು. ಏನಕ್ಕೆ ಕ್ವಶನ್ ಕೇಳ್ತಾರೆ ಅಂದ್ರೆ ತಪ್ಪಿಪ್ಪಾಗ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಈ ಕಡೆ ಏನ್ ಮಾಡಿ ತೋರಿಸ್ಬಿಡಿ, ಗೊತ್ತಾಗಿಲ್ಲ ನಿಮ್ಗೆ. ಸೊ ದಟ್ ಈ ಒಂದು ಸ್ಟಡೀಸ್ ಅನ್ನ ಮಾಡೋದ್ರಲ್ಲಿ ಮತ್ತು ಸ್ಟಡೀಸ್ ಅನ್ನ ಬೇರೆಯವರು ಟೀಚ್ ಮಾಡೋದ್ರಲ್ಲಿ
ಯಾರು ಮುಂದೋಗ್ಲಿಕ್ಕೆ ಬಯಸ್ತಾರೆ ಸ್ಟೂಡೆಂಟ್ಸ್ ಕೂಡ ಟೀಚರ್ ಆಗ್ಬೋದು. ಅವಂತೇನಿಲ್ಲ ಕುಮಾರ್ ಇರಬೇಕು, ಕುಮಾರಿ ಇರಬೇಕು, ಮಾತೇನು ಮಾತ್ರ ಟೀಚರ್ ಆಗ್ಲಿಕ್ಕೆ ಆಗುತ್ತೆ ಅಂತ ಏನಿಲ್ಲ. ಸೊ ಇದರಲ್ಲಿ ಸ್ಟೂಡೆಂಟ್ ಕೂಡ ಏನಾಗ್ಬೋದು, ಚೆನ್ನಾಗಿ ಕಷ್ಟಪಟ್ಟು ಪುರುಷಾರ್ಥ ಮಾಡಿ ಏನಾಗ್ಬೋದು, ಟೀಚರ್ ಆಗ್ಬೋದು. ಸೊ ದಟ್ ಇವತ್ತಿನ ಸಭೆಯಲ್ಲಿ ಯಾರಾದ್ರು ಟೀಚರ್ ಆಗ್ಬೇಕು ಅಂತ ಆಸೆ ಇದೆ, ನಾನು ಗೀತಾ ಪಾಠಶಾಲೆ ಮಾಡಿದ್ರೆ ಅಲ್ಲೂ ಕ್ಲಾಸ್ ಮಾಡ್ಕೊಂಡು ಬರ್ತೀನಿ, ನೀವೊಂದು ಸೇವಾ ಸ್ಥಾನ ಕೊಟ್ರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಯಾರಿಗೆ ನಿಮ್ಮಲ್ಲಿ ಯಾರಿಗೆ ಆಸೆ ಇದೆ ದಯಮಾಡಿ ಕೇಳುತ್ತೆ. 1 2 3 4 5 ಒಬ್ಬರ ಅಜ್ಜಿಯು ಕೂಡ ಕೈ ಎತ್ತಾ ಇದ್ದಾರೆ. ಶಬಾಷ್. ಒಬ್ಬನಿಗೆ ಧನ್ಯವಾದಗಳು. ನೋಡಿ ಎಷ್ಟು ಅಮ್ಮನಿಗೆ ವಯಸ್ಸು 60-70 ವರ್ಷ ಏಜ್ ಅಲ್ಲಿ ಕೂಡ ನಾನು ಒಂದು ಟೀಚರ್ ಆಗಿ ಸೇವೆ ಮಾಡಬೇಕು ಅನ್ನುವಂಥ ಅನ್ಕೊಂಡಾಯ್ತು. ಗ್ರೇಟ್. ಅವ್ರ ಪಕ್ಕದಲ್ಲಿ ಅವ್ರಿಗೆ ಅವ್ರ ಹಿಂದೆ ಕೂತಿರೋರಿಗೆ ತನುಶ್ರೀ ಕುಮಾರಿ ಕೂತಿದ್ದೀರಾ, ಹಾಕ್ಬೋದು. ವಿದ್ಯಾಶ್ರೀ ಹಾಕ್ಬೋದು, ದೊಡ್ಡವ್ರು ಆಗ್ತಾ ವಿದ್ಯಾಶ್ರೀ ಕುಮಾರಿ. ಆಮೇಲೆ ಇನ್ಯಾರು ಹಾಕ್ಬೋದು, ಮಂಜುಳಾ ಹಾಕ್ಬೋದು, ಟೀಚ್ ಮಾಡೋ ಥರ ರೆಡಿ ಹಾಕ್ಬೋದು. ಇನ್ಯಾರು ಹಾಕ್ಬೋದು, ಅಮರಾವತಿ ಅಂತೂ ಅಡುಗೆ ಮನೆಯಲ್ಲಿ ಸೇರಿ ಬಿಸಿ. ತ್ರಿವೇಣಿ ಅಕ್ಕ ಹಾಕ್ಬೋದು ಮನ್ಸು ಮಾಡಿದ್ರೆ, ಶಂಕರನ ಹಾಕ್ಬೋದು, ಶಿವಣ್ಣ ಹಾಕ್ಬೋದು, ಇನ್ಯಾರು ಹಾಕ್ಬೋದು. ನೀವೇ ಒಂದೊಂದು ಉತ್ಸವದಲ್ಲಿ ಕೈ ಇರ್ತೀವಿ. ಹಾಗೆ ಹೋಗಿ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಿ, ಎಲ್ಲ ಸೇರಿದ್ದೀರಿ. ಈ ಶುಭ ದಿನದಲ್ಲೂ ತಮ್ಮೆಲ್ಲರಿಗೂ ಕೂಡ ಏನು ವಿಶೇಷ ಶುಭಾಶಯಗಳು.